ಈಗ ನೋಡಿ, ಈ ರೇಖೆಗಳು ಹೀಗಿದ್ದರೇನು, ಈ ರೇಖೆ ಹೀಗಿದ್ದರೇನು, ಈ ರೇಖೆ ಹೀಗಿದ್ದರೇನು, ಇಲ್ಲಿ ಹೀಗಾದರೆ ಏನು, ಈ ರೇಖೆ ಇಲ್ಲಿ ನಿದ್ರೇನು, ಈ ರೇಖೆ ಇಲ್ಲಿಗೆ ಬಂದರೇನು, ಈ ರೇಖೆ ಇಲ್ಲಿಗೆ ಬಂದರೇನು, ಹೀಗೆ ಈ ರೇಖೆಗಳ ಬಗ್ಗೆ ನಮಗೆ ಏನೋ ಒಂದು ಒಗಟಿನಂತ ತೋರುತ್ತದೆ. ಯಾಕೆ ಒಗಟಿನ ತೋರುತ್ತದೆ? ನಮಗೆ ಅದರ ಬಗ್ಗೆ ತಿಳಿದಿಲ್ಲ. ನಮಗೆ ಅದರ ಬಗ್ಗೆ ತಿಳಿದಿದ್ದರೆ ನಾವು ಅದನ್ನು ತಿಳಿಬೋದಾಯಿತು. ನಮ್ಮ ಈಗ ಹಿಂದಿನ ಪ್ರಾಕೃತಿಕ ಭಾಷೆ ಇದೆ, ಪಾಲಿ ಭಾಷೆ ಇದೆ, ಸಂಸ್ಕೃತ ಭಾಷೆ ಇದೆ. ಇಂಥ ಭಾಷೆಗಳನ್ನು ಇದೆ ಅಂತ ಗೊತ್ತೇ ಹೊರತು ನಮಗೆ ಅದನ್ನು ಓದಲು ತಿಳಿದಿಲ್ಲ. ಹಳೆಗನ್ನಡವನ್ನು ಓದೋಕ್ಕೂ ತಿಳಿಯಲ್ಲ, ಹಿಂದಿನ ಕನ್ನಡ ಬರೆದವನ್ನು ಓದೋದಕ್ಕೆ ತಿಳಿಯಲ್ಲ. ಆವಾಗ ಅದು ಏನು ಬರೆದಿದ್ದಾರೆ, ಅದು ಉಚ್ಚಾರಣೆ ಏನು, ಅದು ಹೇಗೆ ಓದಬೇಕೆಂಬುದು ನಮಗೆ ತಿಳಿದಿಲ್ಲ. ಆದುದರಿಂದ ನಮಗೆ ಆ ಭಾಷೆ ಗೊತ್ತಿಲ್ಲ. ಆ ಭಾಷೆ ಗೊತ್ತಿಲ್ಲ ಅಂದಮೇಲೆ ನಾವು ಅದರಲ್ಲಿ ಏನೂ ಸತ್ಯ ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ಹೇಳಲು ಸಾಧ್ಯ. ನಮಗೆ ತಿಳಿಯದ ವಿಷಯವನ್ನು, ನಮಗೆ ತಿಳಿಯದ ಭಾಷೆಯನ್ನು ನಾವು ಆ ಭಾಷೆಯಲ್ಲಿ ಬರೆದಂತಹ ಲೇಖನಗಳನ್ನು, ಆ ಭಾಷೆಯಲ್ಲಿ ಬರೆದ ಕಥೆಗಳನ್ನು, ಅಥವಾ ಆ ಭಾಷೆಯಲ್ಲಿ ಬರೆದ ಇತಿಹಾಸವನ್ನು, ಆ ಭಾಷೆಯಲ್ಲಿ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ನಾವು ಭಾಷೆಯನ್ನು ಕಲೀಲೇಬೇಕು. ಆ ಭಾಷೆ ಕಲಿತಾಗಲೇ ನಾವು ಅದರಲ್ಲಿ ಏನಿದೆ ಎಂಬುದನ್ನು ತಿಳಿಯಲು ಸಾಧ್ಯ. ಹಾಗೆ ನೋಡಿದರೆ ನಮ್ಮ ಹಸ್ತದಲ್ಲಿರುವಂತಹ ಈ ಗೆರೆಗಳು, ಈ ರೇಖೆಗಳು, ಚಿಹ್ನೆಗಳು ಎಲ್ಲವೂ ಒಂದೊಂದು ಕಥೆಯನ್ನು ಹೇಳುತ್ತದೆ. ಜೀವನದಲ್ಲಿ ಯಾವ ರೀತಿಯ ಕಥೆ ಇದೆ, ನಿಮ್ಮ ಜೀವನವ ಹೇಗಿರುತ್ತದೆ ಎಂಬುದನ್ನು ತಿಳಿಸಿ ಹೇಳುತ್ತದೆ. ಈಗ ಚೈನೀಸ್ ಭಾಷೆಯಲ್ಲಿ ಅಥವಾ ಜಪಾನಿ ಭಾಷೆಯಲ್ಲಿ ಒಂದೊಂದು ಚಿಹ್ನೆಗಳು, ಒಂದೊಂದು ರೀತಿಯ ಚಿಹ್ನೆಗಳೇ ಅಲ್ಲಿ ಅಕ್ಷರಗಳು. ಹಾಗೆ ನೋಡುವುದಾದರೆ ಅವರ ಆ ಒಂದೊಂದು ಚಿಹ್ನೆ ಒಂದರ ಕೆಳಗೆ ಒಂದರಂತೆ ಬರೆದಾಗ ಆ ಚಿಹ್ನೆಗಳು ಬಹಳ ಒಂದು ಅರ್ಥವತ್ತಾದ ಪದಗಳಾಗಿ ಸೇರ್ಪಡೆಯಾಗುತ್ತೆ. ಹಾಗೆಯೇ ಹಸ್ತದಲ್ಲಿರುವಂಥ ಈ ರೇಖೆಗಳು, ಅದರ ರೂಪ, ಅದರ ಅದು ಹೋಗಿರುವಂತಹ ಬೆಳೆದಿರುವಂತಹ ರೀತಿ, ಅದರ ಮೇಲಿರುವ ಕೆಲವು ಗೆರೆಗಳು ಎಲ್ಲವೂ ಬೇರೆ ಬೇರೆ ಅರ್ಥವನ್ನು ಕೊಡುತ್ತದೆ. ಅದು ಕಲಿತವರಿಗೆ ಮಾತ್ರ ತಿಳಿಯುತ್ತದೆ. ನಾನು ಹಣವಂತನಾಗುತ್ತೇನೆಯೇ, ನಾನು ಶ್ರೀಮಂತನಾಗುತ್ತೇನೆಯೇ, ನಾನು ಸಾಹುಕಾರ ಆಗ್ತೇನೆಯೇ ಎಂದು ಕೇಳ್ತಾರೆ. ಹೌದು, ಸಾಹುಕಾರ ಆಗ್ತಾನೆ, ಅದಕ್ಕೆ ಕೆಲವು ಚಿಹ್ನೆಗಳಿವೆ. ಹಾಗೆಯೇ ನಾನು ಈಗಿರುವ ಕಷ್ಟದಿಂದ ನಾನು ಮೇಲೆ ಬಂದು ಸುಖವಾಗಿ ಜೀವನ ನಡೆಸಲು ಸಾಧ್ಯವೇ, ಅದಕ್ಕೂ ನೋಡೋಕ್ಕೆ ಚಿಹ್ನೆ ಇದೆ. ಆ ಚಿಹ್ನೆ ಯಾವುದು? ಈಗ ಕಷ್ಟ ಇದೆ, ನಾಳೆ ನೀವು ಚೆನ್ನಾಗಿ ಆಗ್ತೀರಿ, ನಿಮ್ಮ ಜೀವನ ಚೆನ್ನಾಗಿರುತ್ತದೆ ಎಂಬುದನ್ನು ಹೇಳಿಕೊಡುವಂತಹ, ತಿಳಿಸುವಂತಹ ಈ ರೀತಿಯ ಚಿಹ್ನೆಗಳು ಹಸ್ತದಲ್ಲಿದೆ. ಅವು ಯಾವ ಚಿಹ್ನೆ? ಆ ಚಿಹ್ನೆಗಳು ಹೇಗಿರುತ್ತದೆ? ಎಲ್ಲಿದ್ದಾಗ ನಮಗೆ ಲಾಭ, ಎಲ್ಲಿದ್ದಾಗ ನಷ್ಟ, ಹೇಗಿದ್ದಾಗ ಬಡತನ, ಹೇಗಿದ್ದಾಗ ಶ್ರೀಮಂತಿಕೆ ಎಂಬುದನ್ನು ತಿಳಿಯುವುದೇ ಇಂದಿನ ವಿಶೇಷ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇಂದು ನಾವು ಹಸ್ತಗಳ ಇಲ್ಲಿನ ಕೆಲವು ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಅದನ್ನು ತಿಳಿಯಲು ನಿಮ್ಮೆಲ್ಲನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತಿಸುತ್ತಿದ್ದೇನೆ. ಹೌದು, ಇಂದು ನಾವು ಲಕ್ಕಿ ಹ್ಯಾಂಡ್ಗಳೇಗಿರುತ್ತೆ ಅಂದರೆ ಅದೃಷ್ಟವಂತರ ಹಸ್ತದಲ್ಲಿ ಯಾವ ಯಾವ ರೇಖೆಗಳಿರುತ್ತೆ, ಹೇಗಿರುತ್ತದೆ ಎಂಬುದನ್ನು ತಿಳಿಯೋಣ. ಉದ್ಯೋಗ, ಸರ್ಕಾರಿ ನೌಕರಿ ಸಿಗುವಂಥದ್ದು, ಹಾಗೂ ನಮಗೆ ಒಳ್ಳೆಯ ವ್ಯಾಪಾರ ವ್ಯವಹಾರದಿಂದ ಹಣ ಬರುವಂತಹ ಚಿಹ್ನೆಗಳು ಯಾವುವು, ಅವುಗಳನ್ನೆಲ್ಲವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಅದರಲ್ಲೂ ಬುಧ ಪರ್ವ ಅದಕ್ಕೆ ಹೆಚ್ಚಿನ ಮಹತ್ವದ್ದಾಗಿದೆ. ಆ ರೀತಿ ನಮ್ಮ ಹೃದಯ ರೇಖೆ, ಈ ಹೃದಯ ರೇಖೆಯು ಅದಕ್ಕೂ ಸಹ ಹೆಚ್ಚಿನ ವಿಷಯಗಳನ್ನು ತಿಳಿಯುವಂತಹ ಚಿಹ್ನೆಗಳಿದೆ. ಭಾಗ್ಯರೇಖೆ ಇದೆಯಲ್ಲ, ನಿಮಗೆ ಗೊತ್ತಿದೆ, ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆಗೂ ಅದರದೇ ಆದಂತಹ ಮಹತ್ವ ಇದೆ. ಇದೇ ಥರ ಬುಧರೇಖೆ ಇರುತ್ತೆ ಇಲ್ಲಿ, ಅಥವಾ ಬುಧರೇಖೆ ಅಂತ ಇಲ್ಲಿ ಬರುತ್ತೆ. ಆವಾಗ ಇಲ್ಲೊಂದು ಟ್ರಯಾಂಗಲ್ ಆಗುತ್ತೆ, ಅದರ ಮಹತ್ವವನ್ನು ತಿಳಿಯೋಣ. ಹೀಗೆ ಹಲವು ವಿಚಾರಗಳನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೆಚ್ಚು ಹೆಚ್ಚು ನೋಡಬೇಕಂದರೆ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ
ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ತಿಳಿಯದೆ ಪರದಾಡುತ್ತಿದ್ದಾರೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತದೆ, ಯಾವ ರೀತಿ ನಿಮ್ಮ ಜೀವನ ಇರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಲೋ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ನಾವು ತಿಳಿಸ ಹಾಗೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಈಗ ನಾನು ವಿಷಯದಲ್ಲಿ ನೌಕರಿ ಯಾವ ರೀತಿ ನೋಡಿದರೆ ನೌಕರಿ ಸಿಗುತ್ತದೆ, ನೌಕರಿ ಸಿಗುತ್ತದೆ ನನಗೆ ಯಾವುದು? ಈಗ ನೋಡಿ, ಅದಕ್ಕಾಗಿ ನಾವು ಏನನ್ನು ನೋಡಬೇಕು? ನೌಕರಿ ಸಿಗುತ್ತದೆಯೋ ಎಲ್ಲೋ, ಸರ್ಕಾರಿ ಉದ್ಯೋಗ ಸಿಗುತ್ತೆ, ಇದನ್ನು ನೋಡಬೇಕು. ಜ್ಞಾನರೇಖೆ ಅಲ್ಲ, ಈ ಹೃದಯ ರೇಖೆ, ಜ್ಞಾನರೇಖೆ, ಆಮೇಲೆ ಆಯುಷ ರೇಖೆ. ಈ ಆಯುಷ ರೇಖೆ ಇದಿಷ್ಟನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹೀಗೆ ಪರಿಶೀಲನೆ ಮಾಡಿ ನೋಡಿದಾಗ ಅವರು ಯಾವ ಯಾವ ರೀತಿಯಲ್ಲಿದ್ದಾಗ ಅದು ಉತ್ತಮ ಫಲವನ್ನು ಕೊಡುತ್ತದೆ ಎಂಬುದನ್ನು ತಿಳಿಯಬಹುದು. ನೋಡಿ, ಈಗ ಈ 3 ರೇಖೆಗಳು, ಈಗ ನೋಡಿ, ಇದು ಒಂದು ಹೃದಯ ರೇಖೆ, ಜ್ಞಾನರೇಖೆ, ಇಲ್ಲಿಂದ ಬಂದಂತಹ ಈ ರೇಖೆ, ಇದು ಬುಧ ರೇಖೆ ಅಂತ ನಾವು ಹೇಳ್ತೀವಿ. ಅಲ್ಲದ್ರೆ ವಿಜಯ ರೇಖೆ ಅಂತ ಅದನ್ನು ಯಶಸ್ಸಿನ ಚಿಹ್ನೆ ಅಂತ ಹೇಳ್ತೀವಿ. ಈ ರೇಖೆಗಳು ಎಲ್ಲವೂ ಈ ಬುಧ ಪರ್ವದ ಕೆಳಗೆವರೆಗೆ ಬಂದಿದ್ದರೆ, ಬುಧ ಪರ್ವದ ಕೆಳಗೆ ತನಕ ಬಂದಿದ್ದರೆ ಇವರಲ್ಲಿ ಬಂದಿದ್ದರೆ ಇವರೇನು ಬಂದಿದ್ದರೆ ಏನಾಗುತ್ತೆ ಅಂದರೆ ವ್ಯಾಪಾರ ವ್ಯವಹಾರದಿಂದ ಯಶಸ್ಸು, ಉತ್ತಮ ಸೇಲ್ಸ್ ಮ್ಯಾನ್ ಆಗಿ ಹೆಸರು ಮಾಡಬಹುದು. ಅಂದರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಉದ್ಯೋಗದಲ್ಲಿ ತೊಡಗಿದ್ದರೆ ಅವರಿಗೆ ಜೀವನದಲ್ಲಿ ಯಶಸ್ಸು ಇದೆ ಎಂಬುದರ ಸೂಚನೆ. ಅಂದರೆ ಇವರು ಸ್ವಂತವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡಿದರೂ ಉತ್ತಮವಾದಂತಹ ಯಶಸ್ಸನ್ನು ಗಳಿಸುತ್ತಾರೆ. ಇಲ್ಲವೇ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಯಾವುದಾದರೂ ವ್ಯಾಪಾರ ಸಂಬಂಧಿಸಿದ ಹುದ್ದೆಗಳನ್ನು ತೊಡಗಿಕೊಂಡರೆ ಅವರು ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡಿ ಜೀವನದಲ್ಲಿ ಸುಖಕರವಾದ ಜೀವನವನ್ನು ನಡೆಸುತ್ತಾರೆ. ಇದು ಈ 3 ರೇಖೆಗಳು, ಈ ರೇಖೆ ವಿಜಯ ರೇಖೆ ಅಥವಾ ಬುಧ ರೇಖೆ, ಜ್ಞಾನರೇಖೆ, ಹೃದಯ ರೇಖೆ ಎಲ್ಲವೂ ಈ ಬುಧ ಪರ್ವದ ಕೆಳಗೆ ಬಂದಿರಬೇಕು. ಹಾಗಿದ್ದಾಗ ಅವರು ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ. ಭಾಗ್ಯರೇಖೆ ನಿಮಗೆ ಗೊತ್ತಿದೆ, ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆ ಹೀಗೆ 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 ಕೊನೆಯಲ್ಲಿ ಹೀಗೆ ಇದ್ದಾಗ, ಕೊನೆಯಲ್ಲಿ ಈ ಥರ ಇದ್ದರೆ ಇವರು ಜೀವನದಲ್ಲಿ ಉತ್ತಮ ಯಾವುದಾದರೂ 2 ಕೆಲಸಗಳಲ್ಲಿ ತೊಡಗಿಕೊಂಡು ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದು ಈ ಚಿಹ್ನೆಯ ಸೂಚನೆ. ಈಗ ನಾವು ಭಾಗ್ಯರೇಖೆ ಎಲ್ಲಿಂಗೆ ಅಂತ ಈಗ ನೋಡಿ, ಇದು ಶನಿ ಪರ್ವದಲ್ಲಿ ಹೀಗೆ ಶನಿ ಪರ್ವದಲ್ಲಿ ಹೀಗೆ ಗೆರೆಗಳಿದ್ದರೆ ಇವರು ಯಾವುದಾದರೂ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬುದರ ಸೂಚನೆ ಇದು. ಅಂದರೆ ಶನಿ ಪರ್ವದಲ್ಲಿ ಇಂತಹ ಗೆರೆಗಳು ಲಂಬರೇಖೆಗಳು ಇದ್ದರೆ ಅವರು ಯಾವುದಾದ್ರೂ ರೀತಿಯಲ್ಲಿ ವೈಜ್ಞಾನಿಕವಾದ ರೀತಿಯಲ್ಲೋ ಅಥವಾ ವಿಜ್ಞಾನಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವಿಷಯಗಳು ಯಾವುದಲ್ಲಾದರೂ ಅವರು ಕೆಲಸ ಮಾಡಿ ಯಶಸ್ವಿಯಾಗುತ್ತಾರೆ,
ಜೀವನದಲ್ಲಿ ಅವರು ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ ಎಂಬುದರ ಸೂಚನೆಯಾಗಿದೆ. ಇನ್ನು ಇದೆ ನೋಡಿ ಮನಿ ಟ್ರಯಾಂಗಲ್. ನೋಡಿ ಇದೇ ಮನಿ ಟ್ರಯಾಂಗಲ್ ಅಂದರೆ ನೋಡಿ ಈ ಭಾಗ್ಯರೇಖೆ, ಈ ಬುಧರೇಖೆ, ಈ ಜ್ಞಾನರೇಖೆ, ಇದು ಒಂದು ಟ್ರಯಾಂಗಲ್ ಏರ್ಪಟ್ಟಿದೆ ನೋಡಿ. ಈ ಟ್ರಯಾಂಗಲ್ ಸೂಚನೆ ಏನೆಂದರೆ ಇವರು ತಮ್ಮ 25ನೇ ವಯಸ್ಸಿನ ಬಳಿಕ ಉತ್ತಮವಾದ ರೀತಿಯಲ್ಲಿ ಅವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಅದರ ಮಧ್ಯದಲ್ಲಿ ಇರುವ ಚಿಹ್ನೆಗಳು ದೋಷಕಾರಕವಾಗಿರಬಾರದು. ಇದು ಹೆಚ್ಚು ಅಗಲವಾದಷ್ಟು, ಅಂದರೆ ಇದಿಷ್ಟಿದ್ದಾರೆ, ಇನ್ನೂ ದೊಡ್ಡದಾದರೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಅವರು ಮಾಡೋ ಉದ್ಯೋಗದಿಂದ ಇರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ಅವರು ಹಣ ಸಂಪಾದನೆ ಮಾಡುತ್ತಾರೆ. ಯಾವಾಗ 25ನೇ ವಯಸ್ಸಿನ ಬಳಿಕ. ಇನ್ನು ನೋಡಿ ಆಯುಷ ರೇಖೆ. ನೋಡಿ ಇದು ಆಯುಷ ರೇಖೆ. ನೋಡಿ ಆಯುಷ ರೇಖೆ ಕೊನೆಯಲ್ಲಿ ಹೀಗೆ ಇದ್ದರೆ ಅವರು ಇಂಥ ವ್ಯಕ್ತಿಗಳಲ್ಲಿ ಯಾವುದು ಹೀಗಿರುವಂತಹ ನೋಡಿ ಕೊನೆಯಲ್ಲಿ ಹೀಗಿರಬೇಕು. ಅಂದರೆ ಇದು ಮೀನಿನ ಚಿಹ್ನೆ, ಈ ಮೀನಿನ ಚಿಹ್ನೆ ಥರ ಕಾಣುತ್ತೆ. ಅಂದರೆ ಯಾವುದೇ ಆಯುಷ ರೇಖೆಯಲ್ಲಿ ಈ ರೀತಿ ಕೊನೆಯಲ್ಲಿ ಹೀಗಿದ್ದರೆ, ಈ ರೀತಿ ಇದ್ದರೆ, ಆಯುಷ ರೇಖೆಯ ಕೊನೆಯಲ್ಲಿ ಈ ರೀತಿ ಇದ್ದರೆ ಅವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಸೂಚನೆ ಇದೆಂದು ತಿಳಿಯಬೇಕು. ಈ ರೀತಿ ಮೀನಿನ ಚಿಹ್ನೆ ಅವರ ಆಯುಷ ರೇಖೆಯ ಕೊನೆಯಲ್ಲಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಅಥವಾ ಅಂದರೆ ಅಧಿಕಾರ ಇರುವ ಹುದ್ದೆಗಳಿಂದ ಅಥವಾ ಉದ್ಯೋಗದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ ಅಂದರೆ ಈ ಮಣಿಕಟ್ಟು ರೇಖೆಗಳು ಇದು ಸಹ ಧನಲಾಭ ಮತ್ತು ತೋರಿಸುತ್ತದೆ. ಇದು 3 ರೇಖೆಗಳಿದ್ದರೆ ಅಥವಾ 4 ರೇಖೆಗಳಿದ್ದರೆ ಉತ್ತಮ ಎಂದು ತಿಳಿಯಲಾಗಿದೆ. ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಇದು ಇನ್ನೊಂದನ್ನು ನಾನು ಹೇಳ್ತೀನಿ. ಈ ಥರದ ಚಿಹ್ನೆಗಳು ಎಂದರೆ ಇದು ನಮ್ಮ ಶುಕ್ರಪರ್ವದಲ್ಲಿ ಈ ರೀತಿಯ ಗೆರೆಗಳಿದ್ದರೆ ಅವರು ಮಾಡ್ತಿರೋ ಧನಾಭಿವೃದ್ಧಿ ಆಗುತ್ತದೆ. ದಾಂಪತ್ಯ ಜೀವನವು ಸುಖವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸುಖ ಸಂತೋಷ ಕಾಣಿಸುತ್ತದೆ. ಹಾಗೆ ಧನಾಭಿವೃದ್ಧಿಯಾಗುತ್ತದೆ. ದಾಂಪತ್ಯ ಜೀವನ, ಉತ್ತಮ ಸಂತಾನ ಭಾಗ್ಯ ಎಲ್ಲವನ್ನು ಇದು ತೋರಿಸುತ್ತದೆ. ಈಗ ನೋಡಿ ಈ ಹೃದಯ ರೇಖೆ ನಿಮಗೆ ಗೊತ್ತು. ಇದು ಇಲ್ಲಿವರೆಗೂ ಬಂದಿದ್ದರೆ, ಎಲ್ಲಿವರೆಗೆ? ಈ ಗುರುಪರ್ವದವರೆಗೆ ಬಂದಿದ್ದರೆ, ಹೃದಯ ರೇಖೆ ಗುರುಪರ್ವದವರೆಗೆ ಬಂದಿದ್ದರೆ ಅವರು ಲವ್ ಮ್ಯಾರೇಜ್ ಆಗುತ್ತಾರೆ ಎಂಬುದರ ಸೂಚನೆ ಇದು. ಆದರೆ ಇಲ್ಲಿಂದ ಬಂದು ಇದು ಈ ಕಡೆಗೆ ಬಗ್ಗಿದ್ದರೆ ಅದು ಲವ್ ಮ್ಯಾರೇಜ್ ಆಗೋದಿಲ್ಲ, ಅರೇಂಜ್ಡ್ ಮ್ಯಾರೇಜ್. ಇಲ್ಲಿಗೆ ಬಂದಿದ್ದರೆ, ಹೀಗೆ ನೆಟ್ಟಿಗೆ ಬಂದಿದ್ದರೆ ಅವರದು ಲವ್ ಮ್ಯಾರೇಜ್. ಈ ಕಡೆ ಬಗ್ಗಿದ್ದರೆ ಅದು ಅರೇಂಜ್ಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇವರಿಗೆ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸುಖ ಅನುಭವಿಸುವಂತಹ ಅವಕಾಶಗಳು ಇರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈಗ ನೋಡಿ, ನಾನು ಒಂದು ಹೇಳಿದೆ ಹೀಗಿದ್ದಾಗ. ಇನ್ನು ನೋಡಿ ಆಯುಷ ರೇಖೆಯನ್ನು ಏನು ಮಾಡೋದು? ಆಯುಷ ರೇಖೆ ಹೀಗೆ ಬಂದಿದ್ದು ಆಯುಷ ರೇಖೆ. ಈ ಆಯುಷ ರೇಖೆಯಿಂದ ಒಂದು ರೇಖೆ ಹೀಗೆ ಹೋಗಿದ್ದಾರೆ.
ಇವರು ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ. ಅವರು ವಿದೇಶದಿಂದ ಹೆಚ್ಚು ಹಣವನ್ನು ಸಂಪಾದಿಸುವಂತಹ ಸೂಚನೆಯಾಗಿದೆ. ಹಾಗೆಯೇ ಈಗ ಇದೇ ಚಂದ್ರಪರ್ವದಲ್ಲಿ ಈ ರೀತಿಯ ಗೆರೆಗಳಿದ್ದರೆ, ಚಂದ್ರಪರ್ವದಲ್ಲಿ ಆ ರೀತಿಯಾಗಿದೆ, ಇವರು ವಿದೇಶದಲ್ಲಿ ಹೋಗಿ ಅಲ್ಲಿಯೇ ನೆಲೆಸಿ ಅಲ್ಲಿಯೇ ಹಣ ಸಂಪಾದನೆ ಮಾಡಿ ಅಲ್ಲಿಯೇ ಸೆಟ್ಲ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಈಗ ಅದೇ ರೀತಿ ನೋಡಿ, ಇನ್ನು ಯಾವುದು ಬೇಕೋ ನೀವು ಇಂತಹ ಜ್ಞಾನರೇಖೆ ಹೃದಯ ರೇಖೆ ಒಟ್ಟಿಗೆ ಇದ್ದರೆ, ಅದು ನಾನು ಹೇಳಿದ್ದೀನಿ, ಈ ಜ್ಞಾನರೇಖೆ ಮತ್ತು ಇದು ಒಟ್ಟಿಗೆ ಒಂದೇ ರೇಖೆಯಾಗಿರುತ್ತೆ. ಅಂದರೆ ಇದಕ್ಕೆ ಬೇರೆ ರೇಖೆ ಇಲ್ಲ. ಯಾವುದಕ್ಕೆ? ಈ ಹೃದಯ ರೇಖೆಗೆ ಬೇರೆ ಒಂದೇ ಒಟ್ಟಿಗೆ ಇದ್ದರೆ ಅವರು ಅದು ಕೊನೆಗೆ ಮಂಗಳ ಪರ್ವದಲ್ಲಿ ಇಲ್ಲಿ ಮಂಗಳ ಪರ್ವಕ್ಕೆ ಬಂದಿದ್ದರೆ ಇವರು ತುಂಬ ಕೋಪದ ವ್ಯಕ್ತಿಯಾಗಿರುತ್ತಾರೆ. ಸೇಡು ತೀರಿಸಿಕೊಳ್ಳುವ ಗುಣ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಉದ್ಯೋಗಕ್ಕೆ ಶ್ರಮಪಟ್ಟರೆ ಇವರಿಗೆ ಸರಿಯಾದ ಪ್ರತಿಫಲ ದೊರೆಯುವುದಿಲ್ಲ. ಆದುದರಿಂದ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ವ್ಯಾಪಾರ ವ್ಯವಹಾರ ಇಂತಹ ಜನರಿಗೆ ಉತ್ತಮ, ಹೆಚ್ಚು ಹಣ ಸಂಪಾದನೆ ಮಾಡಲು ಸಾಧ್ಯ. ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚು ದುಡಿಮಿದು ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆ ಇದು ಎಂದು ತಿಳಿಯಬೇಕು. ಯಾವುದು? ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ಒಂದೇ ಇದ್ದರೆ ಇದೆಲ್ಲವೂ ಅವರಲ್ಲಿ ಕಂಡುಬರುವ ಗುಣಗಳು. ಹಾಗೆಯೇ ಹೀಗೆ ರೇಖೆ ಇದ್ದವರು ಅವರ ದಾಂಪತ್ಯ ಜೀವನ ಸುಖವಾಗಿರಬೇಕಾದರೆ ಅದು ಲವ್ ಮ್ಯಾರೇಜಿನಿಂದ ಸಾಧ್ಯವಿಲ್ಲ, ಅವರು ಅರೇಂಜ್ಡ್ ಮ್ಯಾರೇಜ್ ಆಗಬೇಕು ಎಂಬುದರ ಸೂಚನೆಯೂ ಆಗಿದೆ. ಹೀಗೆ ಹಲವು ವಿಧದಲ್ಲಿ ನಾವು ಕೆಲವು ಮುಖ್ಯವಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ನಮ್ಮ ಹಸ್ತ ಇರುವ ಗೆರೆಗಳು ಒಂದು ಭಾಷೆ. ಆ ಭಾಷೆಯನ್ನು ನೀವು ತಿಳಿದುಕೊಂಡಾಗ ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು, ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಅದಕ್ಕಾಗಿ ಅಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು, ಯಾರನ್ನು ಭೇಟಿ ಆಗಬೇಕೆಂದು ನೋಡುತ್ತಿದ್ದಾರೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ನಾವೊಂದು ವ್ಯವಸ್ಥೆ ಮಾಡಿದ್ದೇವೆ. ಅದರಂತೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು, ನೀವು ಹುಟ್ಟಿದಾಗನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ನಾವು ತಿಳಿಸಿಕೊಡುತ್ತೇವೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ